1971 ಡಿಸೆಂಬರ್ 14ರಂದು ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಭಾರತೀಯ ವಾಯುಪಡೆಯ ಫ್ಲೈಟ್ ಲೆಫ್ಟಿನೆಂಟ್ ನಿರ್ಮಲ್ಜಿತ್ ಸಿಂಗ್ ಸೆಖೋನ್ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಅಂದು ಶ್ರೀನಗರ ವಾಯುನೆಲೆ ಮೇಲೆ ಪಾಕಿಸ್ತಾನಿ ವಾಯುಪಡೆ ದಾಳಿ ನಡೆಸಿತು. ಫ್ಲೈಟ್ ಲೆಫ್ಟಿನೆಂಟ್ ಸೆಖೋನ್ ಧೈರ್ಯದಿಂದ 2 ಶತ್ರು ಸೇಬರ್ ಜೆಟ್ಗಳ ವಿರುದ್ಧ ಸೆಣಸಿದರು ಮತ್ತು ಅವುಗಳಿಗೆ ಗಂಭೀರ ಹಾನಿಯನ್ನುಂಟು ಮಾಡಿದರು. ಅವರು ಅತ್ಯಂತ ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಧೈರ್ಯ ಮತ್ತು ನಿರ್ಭಯತೆಯನ್ನು ಪ್ರದರ್ಶಿಸಿದರು. ತಮ್ಮ ಜೀವನದ ಕೊನೆಯ ಕ್ಷಣದವರೆಗೂ ಹೋರಾಡಿ ದೇಶದ ರಕ್ಷಣೆಯಲ್ಲಿ ಶೌರ್ಯ ಮತ್ತು ತ್ಯಾಗಕ್ಕೆ ಮಾದರಿಯಾದರು. ಅವರ ಕೊಡುಗೆಗಾಗಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರವನ್ನು ನೀಡಲಾಯಿತು. ನಿರ್ಮಲ್ಜಿತ್ ಸಿಂಗ್ ಸೆಖೋನ್ ಅವರು ಭಾರತೀಯ ವಾಯುಪಡೆಯಲ್ಲಿ ಈ ಗೌರವವನ್ನು ಪಡೆದ ಮೊದಲ ಮತ್ತು ಏಕೈಕ ಅಧಿಕಾರಿಯಾಗಿದ್ದಾರೆ. 1918 ಡಿಸೆಂಬರ್ 14ರಂದು ಯೋಗದ ಶ್ರೇಷ್ಠ ಆಚಾರ್ಯ BKS ಅಯ್ಯಂಗಾರ್ ಅವರು ಕರ್ನಾಟಕದಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಗಂಭೀರ ಕಾಯಿಲೆಗಳೊಂದಿಗೆ ಹೋರಾಡಿದ ನಂತರ ಅವರು ಯೋಗವನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿದರು. ಅವರ ಸಮರ್ಪಣೆ ಮತ್ತು ಅಭ್ಯಾಸವು ತನ್ನನ್ನು ತಾನು ಗುಣಪಡಿಸಿಕೊಳ್ಳುವುದು ಮಾತ್ರವಲ್ಲದೆ ಯೋಗವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಿತು. ಅವರ ನಿರ್ದಿಷ್ಟ ಯೋಗ ವಿಧಾನವು ಅಯ್ಯಂಗಾರ್ ಯೋಗ ಎಂಬ ಹೆಸರಿನಿಂದ ವಿಶ್ವಾದ್ಯಂತ ಪ್ರಸಿದ್ಧವಾಯಿತು. ಇದರಲ್ಲಿ ಆಸನಗಳು ಮತ್ತು ಪ್ರಾಣಾಯಾಮಗಳಿಗೆ ವಿಶೇಷ ಗಮನ ನೀಡಲಾಗುತ್ತದೆ. BKS ಅಯ್ಯಂಗಾರ್ ಅವರನ್ನು ಆಧುನಿಕ ಯೋಗದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರು ತಮ್ಮ ಜೀವಿತಾವಧಿಯಲ್ಲಿ ಲಕ್ಷಾಂತರ ಜನರಿಗೆ ಯೋಗದ ಮಹತ್ವವನ್ನು ಪರಿಚಯಿಸಿದರು ಮತ್ತು ಆಧುನಿಕ ಯುಗದಲ್ಲಿ ಅದನ್ನು ಜನಪ್ರಿಯಗೊಳಿಸಿದರು. ಅವರ ಸಾಧನೆಗಳಿಗಾಗಿ ಅವರು 2002ರಲ್ಲಿ ಪದ್ಮಭೂಷಣ ಮತ್ತು 2014ರಲ್ಲಿ ಪದ್ಮವಿಭೂಷಣ ಮುಂತಾದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದರು. 2004ರಲ್ಲಿ ಪ್ರತಿಷ್ಠಿತ ಟೈಮ್ ನಿಯತಕಾಲಿಕವು ಅವರನ್ನು ವಿಶ್ವದ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸೇರಿಸಿತು. BKS ಅಯ್ಯಂಗಾರ್ ಅವರು ಯೋಗಕ್ಕೆ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಗುರುತನ್ನು ನೀಡಿದರು. BKS ಅಯ್ಯಂಗಾರ್ ಅವರು 2014ರ ಆಗಸ್ಟ್ 20ರಂದು ಪುಣೆಯಲ್ಲಿ ಕೊನೆಯುಸಿರೆಳೆದರು. 1946ರ ಡಿಸೆಂಬರ್ 14ರಂದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ 2ನೇ ಮಗ ಸಂಜಯ್ ಗಾಂಧಿ ದೆಹಲಿಯಲ್ಲಿ ಜನಿಸಿದರು. ಸಂಜಯ್ ಗಾಂಧಿಯನ್ನು ಇಂದಿರಾ ಗಾಂಧಿಯವರ ರಾಜಕೀಯ ಉತ್ತರಾಧಿಕಾರಿ ಎಂದು ಪರಿಗಣಿಸಲಾಗಿತ್ತು. ನಿರ್ದಿಷ್ಟವಾಗಿ ಹೇಳುವುದಾದರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ತೆಗೆದುಕೊಂಡ ಅನೇಕ ಪ್ರಮುಖ ಮತ್ತು ವಿವಾದಾತ್ಮಕ ನಿರ್ಧಾರಗಳಲ್ಲಿ ಸಂಜಯ್ ಗಾಂಧಿಯವರ ಚಿತ್ರವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸಂಜಯ್ ಗಾಂಧಿ ತಮ್ಮ ಅಬ್ಬರದ ಮತ್ತು ಪ್ರಭಾವಿ ನಾಯಕತ್ವದ ಶೈಲಿಗೆ ಹೆಸರುವಾಸಿಯಾಗಿದ್ದರು. ಅವರು ಕುಟುಂಬ ಯೋಜನೆ ಅಭಿಯಾನಗಳು ಮತ್ತು ನಗರಾಭಿವೃದ್ಧಿ ಯೋಜನೆಗಳಂತಹ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡಿದರು. ಆದಾಗ್ಯೂ ಅವರ ಕೆಲವು ನಿರ್ಧಾರಗಳನ್ನು ತೀವ್ರವಾಗಿ ಟೀಕಿಸಲಾಯಿತು. ಅವರು 1980ರ ಜೂನ್ 23ರಂದು ಕೇವಲ 33ನೇ ವಯಸ್ಸಿನಲ್ಲಿ ದೆಹಲಿಯ ಸಫ್ದರ್ಜಂಗ್ ವಿಮಾನ ನಿಲ್ದಾಣದಲ್ಲಿ ವಿಮಾನ ಅಪಘಾತದಲ್ಲಿ ಅಕಾಲಿಕ ಮರಣ ಹೊಂದಿದರು. ಅವರ ಪತ್ನಿ ಮೇನಕಾ ಗಾಂಧಿ ಮತ್ತು ಮಗ ವರುಣ್ ಗಾಂಧಿ ನಂತರ ಭಾರತೀಯ ಜನತಾ ಪಕ್ಷ ಮೂಲಕ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರು. 1924ರ ಡಿಸೆಂಬರ್ 14ರಂದು ಬಾಲಿವುಡ್ ನಟ, ಬರಹಗಾರ, ನಿರ್ದೇಶಕ ಮತ್ತು ನಿರ್ಮಾಪಕ ರಾಜ್ ಕಪೂರ್ ಅವಿಭಜಿತ ಭಾರತದಲ್ಲಿ ಜನಿಸಿದರು. ರಾಜ್ ಕಪೂರ್ ಹಿಂದಿ ಚಿತ್ರರಂಗದ ಶೋಮ್ಯಾನ್ ಎಂದು ಕರೆಯಲ್ಪಡುತ್ತಾರೆ ಮತ್ತು ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು ಕೇವಲ 10ನೇ ವಯಸ್ಸಿನಲ್ಲಿ ತಮ್ಮ ಚಲನಚಿತ್ರ ವೃತ್ತಿಜೀವನವನ್ನು ಪ್ರಾರಂಭಿಸಿದರು. ರಾಜ್ ಕಪೂರ್ 3 ಸಹೋದರರಲ್ಲಿ ಹಿರಿಯವರಾಗಿದ್ದರು. ಅವರ ಕಿರಿಯ ಸಹೋದರರಾದ ಶಮಿ ಕಪೂರ್ ಮತ್ತು ಶಶಿ ಕಪೂರ್ ಕೂಡ ಅವರ ಕಾಲದ ಪ್ರಸಿದ್ಧ ನಟರಾಗಿದ್ದರು. ಅವರ ಪೂರ್ಣ ಹೆಸರು ರಣಬೀರ್ ರಾಜ್ ಕಪೂರ್. ಅವರ ಮೊಮ್ಮಗ ರಣಬೀರ್ ಕಪೂರ್ ಅಂದರೆ ರಿಷಿ ಕಪೂರ್ ಮತ್ತು ನೀತು ಸಿಂಗ್ ಅವರ ಮಗನಿಗೆ ಅವರ ಹೆಸರನ್ನೇ ಇಡಲಾಗಿದೆ. ರಾಜ್ ಕಪೂರ್ ಅವರು ಆವಾರ, ಶ್ರೀ 420, ಮೇರಾ ನಾಮ್ ಜೋಕರ್, ಬಾಬಿ ಮತ್ತು ಸತ್ಯಂ ಶಿವಂ ಸುಂದರಂ ಮುಂತಾದ ಚಿತ್ರಗಳನ್ನು ಒಳಗೊಂಡಂತೆ ಅನೇಕ ಉತ್ತಮ ಚಲನಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ಅವರ ನಿರ್ದೇಶನ ಮತ್ತು ನಟನೆ ಹಿಂದಿ ಚಿತ್ರರಂಗಕ್ಕೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮನ್ನಣೆ ನೀಡಿತು. ಡಿಸೆಂಬರ್ 14ರಂದು ಭಾರತದಲ್ಲಿ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ. ಇಂಧನದ ಮಹತ್ವವನ್ನು ವಿವರಿಸುವುದು ಮತ್ತು ಅದರ ಸಮರ್ಥ ಬಳಕೆಯನ್ನು ಉತ್ತೇಜಿಸುವುದು ಈ ದಿನದ ಉದ್ದೇಶವಾಗಿದೆ. ಇಂಧನ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಭಾರತ ಸರ್ಕಾರ ಈ ದಿನವನ್ನು ಪ್ರಾರಂಭಿಸಿದೆ. ಹೆಚ್ಚುತ್ತಿರುವ ಶಕ್ತಿಯ ಬಳಕೆಯಿಂದಾಗಿ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ತಡೆಗಟ್ಟಲು ಈ ದಿನವು ಒಂದು ಪ್ರಮುಖ ಉಪಕ್ರಮವಾಗಿದೆ. ಇಂಧನ ಸಂಪನ್ಮೂಲಗಳನ್ನು ಉಳಿಸುವುದು ಮಾತ್ರವಲ್ಲದೆ ದೇಶದ
ಅಭಿವೃದ್ಧಿಗೆ ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ವಿಧಾನವನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ಭಾರತದ ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಈ ದಿನದಂದು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ. ಇಂಧನವನ್ನು ಉಳಿಸುವುದು ಪರಿಸರಕ್ಕೆ ಮಾತ್ರವಲ್ಲದೆ ಆರ್ಥಿಕ ದೃಷ್ಟಿಕೋನದಿಂದಲೂ ಮುಖ್ಯವಾಗಿದೆ. ಯಾಕೆಂದರೆ ಇದು ಶಕ್ತಿಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಶಕ್ತಿಯ ಬಿಕ್ಕಟ್ಟನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 1911 ಡಿಸೆಂಬರ್ 14ರಂದು ನಾರ್ವೆಯ ಮಹಾನ್ ಪರಿಶೋಧಕ ರೋಲ್ಡ್ ಅಮುಂಡ್ಸೆನ್ ದಕ್ಷಿಣ ಧ್ರುವವನ್ನು ಕಂಡುಹಿಡಿಯುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದರು. ಇದರೊಂದಿಗೆ ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ವ್ಯಕ್ತಿ ಎನಿಸಿಕೊಂಡರು. ರೋಲ್ಡ್ ಮೂಲತಃ ಉತ್ತರ ಧ್ರುವವನ್ನು ಕಂಡುಹಿಡಿಯಲು ಹೊರಟಿದ್ದರು. ಆದರೆ ಅದನ್ನು ಅದಾಗಲೇ ಕಂಡುಹಿಡಿಯಲಾಗಿದೆ ಎಂದು ತಿಳಿದಾಗ ಅವರು ಸದ್ದಿಲ್ಲದೆ ದಕ್ಷಿಣ ಧ್ರುವದತ್ತ ತಿರುಗಿದರು. ಅವರ ರೋಮಾಂಚಕಾರಿ ಪ್ರಯಾಣದಲ್ಲಿ 19 ಸದಸ್ಯರ ತಂಡ ಮತ್ತು 52 ಗ್ರೀನ್ಲ್ಯಾಂಡ್ ತಳಿಯ ನಾಯಿಗಳು ಸೇರಿದ್ದವು. ಅವುಗಳು ಹಿಮಭರಿತ ರಸ್ತೆಗಳಲ್ಲಿ ಸ್ಲೆಡ್ ಕಾರ್ಟ್ ಅನ್ನು ಎಳೆಯುವ ಸಾಮರ್ಥ್ಯವನ್ನು ಹೊಂದಿದ್ದವು. ಆದಾಗ್ಯೂ ಕಠಿಣ ಪರಿಸ್ಥಿತಿಗಳು ಮತ್ತು ಸೀಮಿತ ಸಂಪನ್ಮೂಲಗಳ ಕಾರಣ ಕೇವಲ 16 ನಾಯಿಗಳು ಮಾತ್ರ ಅಂಟಾರ್ಟಿಕಾವನ್ನು ತಲುಪಲು ಸಾಧ್ಯವಾಯಿತು. ಅಮುಂಡ್ಸನ್ ಮತ್ತು ಅವರ ತಂಡವು 1911 ಅಕ್ಟೋಬರ್ 19ರಂದು ಅಂಟಾರ್ಟಿಕಾ ಕಡೆಗೆ ಈ ಐತಿಹಾಸಿಕ ಪ್ರಯಾಣವನ್ನು ಪ್ರಾರಂಭಿಸಿತು ಮತ್ತು ಸುಮಾರು 2 ತಿಂಗಳ ನಂತರ ಡಿಸೆಂಬರ್ 14ರಂದು ದಕ್ಷಿಣ ಧ್ರುವವನ್ನು ಯಶಸ್ವಿಯಾಗಿ ತಲುಪಿತು. ರೋಲ್ಡ್ ಅಮುಂಡ್ಸೆನ್ ಅವರ ಈ ಧೈರ್ಯಶಾಲಿ ಸಾಧನೆಯು ಅವರನ್ನು ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿಸಿತು.